ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಪೊನ್ನಂಪೇಟೆ ತಾಲೂಕಿನ ಜನಸ್ನೇಹಿ ತಹಸೀಲ್ದಾರ್ ಆದಂಥ ಮತ್ತು ದಂಡಾಧಿಕಾರಿಗಳಾದಂಥ ಪ್ರಶಾಂತ್ ಅವರು ನಮ್ಮೊಟ್ಟಿಗಿದ್ದಾರೆ. ಸಾಕಷ್ಟು ಸಮಯ ಇಲ್ಲಿ ಸೇವೆ ಸಲ್ಲಿಸಿ ಇದೀಗ ಸರ್ಕಾರದ ನಿಯಮದಂತೆ ಬೆಂಗಳೂರಿಗೆ ವರ್ಗಾವಣೆಗೊಂಡಿದ್ದಾರೆ. ಅವರಿಗೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಕೊಡಗು ಧ್ವನಿಯೊಂದಿಗೆ ಅವರು ಭೇಟಿಯಾಗಿದ್ದಾರೆ. ಕೆಲವು ವಿಚಾರಗಳನ್ನ ಕೂಡ ನಾವು ಅವರನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಸರ್, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀವಿ. ನಮಸ್ಕಾರ. ಎಲ್ಲರಿಗೂ ಕೊಡಗಿನ ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ನಾಗರಿಕರಿಗೂ ನಮಸ್ಕಾರ. ಸರ್, ತಾವು ಆರಂಭದಲ್ಲಿ ಬಂದ ನಂತರ ಒಂದಷ್ಟು ಮಳೆ ಇತ್ತು, ಇಲ್ಲಿಗೆ ನಿಮಗೆ ಅಡ್ಜಸ್ಟ್ ಆಗಲಿಕ್ಕೆ ಒಂದಷ್ಟು ಸಮಸ್ಯೆಗಳು ಆದವು. ದೂರದ ಬೆಂಗಳೂರಿಂದ ಬಂದಿದ್ರಿ. ತಮ್ಮ ಪ್ರಯಾಣ ಇಲ್ಲಿಗೆ ಬಂದ ನಂತರ ಹೆಂಗೆ ಆರಂಭ ಆಗಿ ಇಲ್ಲಿವರೆಗೆ ಬಂದಿದ್ರಿ ಅಂತ ಒಂದಷ್ಟು ವಿಚಾರಗಳನ್ನು ಹೇಳ್ಕೋಬೋದಾ ಸರ್? ಹೌದು, ನಾನು ಸರ್ಕಾರದ ಆದೇಶದಂತೆ 2021ನೇ ಇಸ್ವಿ ಡಿಸೆಂಬರ್ 27ರಂದು ಇಲ್ಲಿಗೆ ತಹಸೀಲ್ದಾರ್ ಆಗಿ ನೇಮಕಗೊಂಡೆ. ನಾನು ನೇಮಕಗೊಂಡಾಗ ಪೊನ್ನಂಪೇಟೆ ತಾಲೂಕು ಹೊಸದಾಗಿ ತಾಲೂಕಾಗಿ ಅಧಿಕೃತವಾಗಿ ಘೋಷಣೆ ಆಗಿತ್ತು ಮತ್ತು ಅಧಿಕೃತವಾದ ತಹಸೀಲ್ದಾರ್ ಆಗಿ ನಾನೇ ಇಲ್ಲಿಗೆ ಮೊದಲು ನಾನು ಬಂದು ನೇಮಕ ಆಗಿ ಕಾರ್ಯನಿರ್ವಹಣೆ ಪ್ರಾರಂಭಿಸಿದೆ. ತಾವು ಹೇಳ್ದಾಗೆ ಪ್ರಾರಂಭದಲ್ಲಿ ಬಹಳಷ್ಟು ಸವಾಲುಗಳು ಇತ್ತು. ಮುಖ್ಯವಾಗಿ ಒಂದು ಶಾಶ್ವತವಾದ ಒಂದು ಕಟ್ಟಡ ಇರಲಿಲ್ಲ, ಮತ್ತು ಸಿಬ್ಬಂದಿ ಸಮಸ್ಯೆ ಬಹಳ ಇತ್ತು. ಭಾಳಷ್ಟು ಸಿಬ್ಬಂದಿಗಳು ಕಡಿಮೆ ಇದ್ದರು, ಮತ್ತು ಬಹಳಷ್ಟು ಕಡಿತಗಳು ವಿರಾಜಪೇಟೆನಲ್ಲೇ ಇತ್ತು, ಮತ್ತು ಒಂದು ವಾಹನದ ಕೊರತೆಯೂ ಇತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಭಾಳಷ್ಟು ಬದಲಾವಣೆಗಳು ಆಗಿದೆ. ಮತ್ತು ಪ್ರಾರಂಭದಲ್ಲಿದ್ದ ಸಿಬ್ಬಂದಿಗಳ ಕೊರತೆಯೂ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ಮತ್ತು ಈಗಿನ ಜಿಲ್ಲಾಧಿಕಾರಿಗಳು ಇದೆಲ್ಲ ಪರಿಹರಿಸಿದ್ರು. ಮತ್ತು ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ. ಮತ್ತು ಇಲ್ಲಿ ಅಭಿಲೇಖಾಲಯ ಕೊಠಡಿನೂ ವಿರಾಜಪೇಟೆಯಲ್ಲೇ ಇತ್ತು, ಸಾರ್ವಜನಿಕರು ಅಲ್ಲಿಗೆ ಓಡಾಡಬೇಕಾಗಿತ್ತು. ಮತ್ತು ಭೂ ದಾಖಲೆಗಳ ಕಚೇರಿನೂ ಸಹ ಅಲ್ಲೇ ಇತ್ತು, ಮತ್ತು ಭೂಮಿ ಶಾಖೆನೂ ಸಹ ವಿರಾಜಪೇಟೆಯಲ್ಲಿತ್ತು. ಅದೆಲ್ಲ ಈಗ ಇಲ್ಲಿ ಶಿಫ್ಟ್ ಆಗಿದೆ, ಮತ್ತು ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲನೂ ಆಗಿದೆ. ಮತ್ತು ಎರಡನೇದಾಗಿ ನಾನು ಈ ಭಾಗಕ್ಕೆ ಬಂದಾಗ ಇದು ನನಗೆ ಹೊಸ ಪ್ರದೇಶ ಆಗಿತ್ತು ಮತ್ತು ಇಲ್ಲಿನ ಹವಾಮಾನಕ್ಕೆ ಹೊಂದ್ಕೊಳ್ಳೋದು ಅಷ್ಟೇನು ನನಗೆ ಕಷ್ಟ ಆಗಲಿಲ್ಲ. ಮತ್ತು 2022ನೇ ಇಸ್ವಿ ಮಳೆಯ ಒಂದು ಸಮಯ ಬಹಳ ಸವಾಲಿನಿಂದ ಕೂಡಿತ್ತು. ನನ್ನ ಪ್ರಕಾರ ಆ ಸಮಯದಲ್ಲಿ ಅತಿ ಹೆಚ್ಚಿನ ಮಳೆ ಆಗಿತ್ತು. ಮತ್ತು ನಾವೆಲ್ಲರೂ ಒಂದು ತಂಡವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವಾಗಿ ನಾವು ಕೆಲಸ ಮಾಡಿದ್ವಿ. ಮತ್ತು ಆ ಮಳೆ ಅವಧಿಯಲ್ಲಿ ನಾವು ಕಾರ್ಯನಿರ್ವಹಿಸಿದ ಒಂದು ಅನುಭವ ನನ್ನ ಜೀವನದಲ್ಲಿ ಬಹಳ ವಿಶೇಷವಾದ ಅನುಭವ. ಅದು ತುಂಬ ಸವಾಲಿನಿಂದಾಗಿತ್ತು, ಮತ್ತು ಅದನ್ನು ನಾವು ತುಂಬ ಆನಂದದಿಂದ ನಾವು ಆ ಜನರ ಸೇವೆನ ತುಂಬ ಆನಂದವಾಗಿ ನಾವೇ ಮಾಡಿದ್ವಿ. ಬಹಳಷ್ಟು ನನಗೆ ನೆನಪಿರೋ ಹಾಗೆ ಸುಮಾರು ಒಂದು 60 ಮನೆಗಳು ಬಿದ್ದವು. ನಾವು ನಿಗದಿತ ಸಮಯಕ್ಕೆ ಸರ್ಕಾರದ ಆಶಯದಂತೆ ನಾವು ನಿಗದಿತ ಸಮಯದಲ್ಲಿ ಎಲ್ರಿಗೂ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೆಲಸನೂ ಸಹ ನಾವು ಮಾಡಿದ್ವಿ. ಸರ್, ತಾವೀಗ ಬಂದ ನಂತರ ಸಾಕಷ್ಟು ಬಡ ಜನತೆಗೆ ಒಂದು ಆಶಾಕಿರಣವಾಗಿದ್ರಿ, ಎಲ್ರಿಗೂ ಸ್ಪಂದಿಸ್ತಿದ್ರಿ. ಕಚೇರಿಯಲ್ಲಿ ತಮ್ಮನ್ನು ನೇರವಾಗಿ ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳೋ ಒಂದು ಸುವರ್ಣ ಅವಕಾಶನೂ ಕೊಟ್ಟಿದ್ರಿ. ಈ ಸಂದರ್ಭದಲ್ಲಿ ನಾನಾ ಕಡೆ ಹೋಗಿ ಜನರ ಸಮಸ್ಯೆಗಳನ್ನು, ಬಡವರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿದ್ರಿ. ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹೌದು, ಸರ್ಕಾರದ ಬಹುಮುಖ್ಯ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಸಹ ಒಂದು ಬಹುಮುಖ್ಯವಾದ ಇಲಾಖೆ ಸರ್ಕಾರದಲ್ಲಿ ಅಂದರೆ ಅದು ಕಂದಾಯ ಇಲಾಖೆನೇ. ಮತ್ತು ತಾಲೂಕು ಕಚೇರಿಗೆ ಬಹಳಷ್ಟು ಜನ, ಪ್ರತಿಯೊಬ್ಬರು ನಾಗರಿಕರು ತಾಲೂಕು ಕಚೇರಿಗೆ ಅವರ ದಿನನಿತ್ಯದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಲು ಬರ್ತಾರೆ. ಮತ್ತು ಹೆಚ್ಚಿನ ಜನರು ಬಡತನ ರೇಖೆಗಿಂತ ಕಡಿಮೆ ಇರೋರೇ ಬರ್ತಾರೆ. ಹಾಗಾಗಿ ನಾವು ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಾವು ತುಂಬ
ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಮತ್ತು ನಾವು ಸಾರ್ವಜನಿಕರಿಗೆ ನಾವು ಮೊದಲೇ ನಮ್ಮ ಒಂದು ಕರ್ತವ್ಯ ಅಂತಂದರೆ ನಾವು ಸಾರ್ವಜನಿಕರಿಗೆ ಗೌರವಿಸಬೇಕು. ಮತ್ತು ಸರ್ಕಾರದ ಆಶಯ ಕೂಡ ಅದೇ ಆಗಿದೆ. ನಾನು ನಮ್ಮ ಸಿಬ್ಬಂದಿಗಳಿಗೆ ಯಾವಾಗಲೂ ನಾನು ಇದನ್ನೇ ಹೇಳ್ತಾ ಇದ್ದೆ, ಮೊದಲನೇದಾಗಿ ಯಾರೇ ನಾಗರಿಕ ಬರಲಿ ಅವ್ರನ್ನ ಕುಂಡಿಸಿ ಮಾತಾಡಿ ಮತ್ತು ನಗನಗ್ತಾ ಮಾತಾಡಿ, ಅರ್ಧ ಸಮಸ್ಯೆ ಆಗಲೇ ಬಗೆಹರಿಯುತ್ತೆ. ಹಾಗಾಗಿ ಅಂತ ನಾನು ಹೇಳ್ತಿದ್ದೆ. ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯವೂ ಅಷ್ಟೇ, ಪ್ರತಿಯೊಬ್ಬರೂ ನಾವು ಗೌರವಿಸಿ ಕುಂಡಿಸಿ ಅವರ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಮಾಡೋದು ಅತಿ ಮುಖ್ಯ ಅಂತ ನನ್ನ ಭಾವನೆ. ಮತ್ತು ನನ್ನ ಸಿಬ್ಬಂದಿಗಳಿಗೂ ಅಷ್ಟೇ ನಾನು ಇದನ್ನು ಯಾವಾಗಲೂ ಒತ್ತಿ ಹೇಳ್ತಿದ್ದೆ ನಾನು. ಸರ್, ಈಗ ವಿಶೇಷವಾಗಿ ಸರ್ 57 ಇರ್ಬೋದು, ಹಕ್ಕುಪತ್ರಗಳ ವಿಚಾರಗಳಿರ್ಬೋದು, ಈ ವಿಚಾರದಲ್ಲಿ ಒಂದು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ರಿ. ಮತ್ತು ಪೆನ್ಷನ್ಗಳನ್ನ ಕೊಡೋದ್ರಲ್ಲಿರ್ಬೋದು, ಅದನ್ನು ತ್ವರಿತಗತಿಯಲ್ಲಿ ಮಾಡಿದ್ರಿ. ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕೊಡಗು ಜಿಲ್ಲೆ ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬುಡಕಟ್ಟು ಜನರು ಮತ್ತು ಪರಿಶಿಷ್ಟ ಜನಾಂಗದ ಜನರು ಇದ್ದಾರೆ. ಹಾಗಾಗಿ ನಮ್ಮ ಮಾನ್ಯ ಶಾಸಕರು ನನಗೆ ಪದೇ ಪದೇ ಸೂಚನೆ ನೀಡ್ತಿದ್ರು. ಕೊಡಗು ಭಾಗದಲ್ಲಿ ನಿವೇಶನ ರಹಿತರಿಗೆ ಮತ್ತು ಬುಡಕಟ್ಟು ವರ್ಗದವರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸಾಧ್ಯವಾದಷ್ಟು ಶೀಘ್ರವಾಗಿ ನಾವು ಅವರಿಗೆ ನಿವೇಶನ ಕಲ್ಪಿಸಬೇಕು, ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ ಅಂತ ಹೇಳ್ತಾ ಇದ್ರು. ಮತ್ತು ನಾವು ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳು ನಾವು ಭಾಳ ಶ್ರಮಿಸಿದ್ವಿ. ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಆ ನಿಟ್ಟಿನಲ್ಲಿ 94C ಅಡಿಯಲ್ಲಿ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ರೋ ಅವ್ರಿಗೆ ನಿವೇಶನ ಕೊಡೋ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಇನ್ನೂ ಬಹಳಷ್ಟು ನಿವೇಶನ ರಹಿತರು ಇದ್ದಾರೆ. ಮಾನ್ಯ ಶಾಸಕರು ಆ ಎಲ್ಲ ನಿವೇಶನ ರಹಿತರಿಗೂ ಸಹ ನಿವೇಶನ ಒದಗಿಸೋ ನಿಟ್ಟಿನಲ್ಲಿ ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಹಿಂದಿನ ಶಾಸಕರು ಸಹ ಈ ವಿಚಾರದಲ್ಲಿ ತುಂಬ ಉತ್ಸುಕತೆಯಿಂದ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಮತ್ತು 57 ಅರ್ಜಿಗಳ ವಿಚಾರದಲ್ಲಿ ತ್ವರಿತ ವಿಲೇವಾರಿ ಆಗಬೇಕು, ಅರ್ಹ ಫಲಾನುಭವಿಗಳಿಗೆ ಜಮೀನು ದೊರಿಬೇಕು ಅಂತ ನಮಗೆ ಪದೇ ಪದೇ ಮಾರ್ಗದರ್ಶನ ಮಾಡ್ತಾ ಇದ್ರು. ಸರ್, ತಾವೀಗ ವರ್ಗಾವಣೆ ಬೆಂಗಳೂರಿಗೆ ಹೋಗಿದ್ರಿ ಸರ್, ಅಲ್ಲಿ ತಮ್ಮ ಜವಾಬ್ದಾರಿ ಏನಿರುತ್ತದೆ ಅಂತ ಹೇಳ್ಬೋದಾ? ನಾನು ಈಗ ಬೆಂಗಳೂರಿಗೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಕಚೇರಿಗೆ ವರ್ಗಾವಣೆ ಆಗಿದ್ದೇನೆ. ಆದರೆ ಈ ತಾಲೂಕು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಣೆ ಮತ್ತು ಇತರೆ ಕಚೇರಿಗಳಲ್ಲಿ ಕಾರ್ಯನಿರ್ವಹಣೆ ತುಂಬ ವಿಭಿನ್ನವಾಗಿರುತ್ತದೆ. ಇಲ್ಲಿ ನಮಗೆ ಸರ್ಕಾರದ ಎಲ್ಲ ಸ್ಕೀಮ್ಸ್ನ ನಾವು ಸಮಾಜದ ಎಲ್ಲ ಕಟ್ಟಕಡೆ ವ್ಯಕ್ತಿಗೆ ಮತ್ತು ಎಲ್ಲ ಅರ್ಹರಿಗೂ ತಲುಪಿಸೋ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿ ನಮಗೆ ಇರ್ತದೆ. ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ತಾಲೂಕು ಕಚೇರಿಗೆ ಹಾಜರಾಗಿ ಅವರ ದಿನನಿತ್ಯದ ಕುಂದು ಕೊರತೆಗಳನ್ನ ಮತ್ತು ಅಹವಾಲುಗಳನ್ನ ಮಂಡಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ನಮಗೆ ಜನರಿಗೆ ಸೇವೆ ಸಲ್ಲಿಸೋಕ್ಕೆ ತುಂಬ ಅವಕಾಶ ಇರುತ್ತೆ. ಆದರೆ ಅಲ್ಲಿನ ಕೆಲಸದ ಸ್ವರೂಪ ವಿಭಿನ್ನವಾಗಿರ್ತದೆ ಮತ್ತು ಸಾರ್ವಜನಿಕರು ಭೇಟಿ ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಸೇವೆಗೆ ಹೆಚ್ಚು ಅವಕಾಶ, ಅಲ್ಲಿ ಜನಸಾಮಾನ್ಯರು ಭೇಟಿ ಕಡಿಮೆ ಇರುತ್ತೆ. ಸರ್, ಇಲ್ಲಿಯ ಹಿರಿಯ ನಾಗರಿಕರು ಇರ್ಬೋದು ಮತ್ತು ನಾಗರಿಕ ವೇದಿಕೆಯ ಪದಾಧಿಕಾರಿಗಳಿರ್ಬೋದು, ಆಗಿಂದಾಗೆ ತಮ್ಮನ್ನು ಭೇಟಿ ಮಾಡಿ ಈ ಒಂದು ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ತಾವು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರಿ. ಈ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ಹೌದು, ಪೊನ್ನಂಪೇಟೆ ಹೊಸದಾಗಿ ತಾಲೂಕು ಆಗೋದಕ್ಕೆ ಕಾರಣ ಎಲ್ಲ ಈ ಭಾಗದ ಹಿರಿಯ ನಾಗರಿಕರ ವೇದಿಕೆ. ಎಲ್ಲ ಹಿರಿಯರು ತಾಲೂಕು ಕಚೇರಿಗೆ ಬರ್ತಾ ಇದ್ರು. ಮತ್ತು ಎಲ್ಲರೂ ಅಷ್ಟೇ ತುಂಬ ವಯೋವೃದ್ಧರು, ಎಲ್ರಿಗೂ ಹೆಚ್ಚಿಗೆ 80ರ ಆಸುಪಾಸಿನಲ್ಲಿದ್ದರು.
ನಾನು ಅವ್ರನ್ನೆಲ್ಲ ತುಂಬ ಗೌರವದಿಂದ ನಾನು ಅವರ ಸಲಹೆ ಸೂಚನೆಗಳನ್ನ ಪಾಲಿಸಿದ್ದೆ. ಮತ್ತು ಅವರು ಸಹ ಅವರ ಮುಖ್ಯ ಉದ್ದೇಶ ತಾಲೂಕು ಪೊನ್ನಂಪೇಟೆ ತಾಲೂಕು ಆಗಬೇಕು, ಮತ್ತು ಪೊನ್ನಂಪೇಟೆ ಸುಸಜ್ಜಿತವಾದ ರೀತಿಯಲ್ಲಿ ಮುಂದುವರಿಬೇಕು, ಮತ್ತು ಸರ್ಕಾರದ ಎಲ್ಲ ಯೋಜನೆಗಳು ಜನರಿಗೆ ದೊರೀಬೇಕು. ಮತ್ತು ವಿರಾಜಪೇಟೆ ಈ ಕುಟ್ಟ ಭಾಗದಿಂದ ವಿರಾಜಪೇಟೆ ಭಾಗಕ್ಕೆ ಹೋಗೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆ ಸಮಸ್ಯೆಗಳು ಎಲ್ಲ ಬಗೆಹರಿಬೇಕು ಅಂತ ಅವರ ಆಶಯ ಆಗಿತ್ತು. ಈ ಬಗ್ಗೆ ಬಹಳಷ್ಟು ಅವರು ಶ್ರಮ ವಹಿಸಿದರು, ಮತ್ತು ಭಾಳಷ್ಟು ನಮಗೆ ನಿರ್ದೇಶನಗಳು ಸಲಹೆಗಳು ಕೊಡ್ತಾಯಿದ್ರು. ಅದನ್ನೆಲ್ಲ ಪಾಲನೆ ನಾನು ಮಾಡಿ ಅವರ ಆಶಯಗಳನ್ನ ಆದಷ್ಟು ನಾನು ಈಡೇರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು. ಸರ್, ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಿಂದ ತಾವು ತೆರಳ್ತಾ ಇದ್ದೀರಿ, ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತೇಳಿ? ನಾನು ಪೊನ್ನಂಪೇಟೆಗೆ ಬಂದು 2 ವರ್ಷಗಳು ಆಗಿದೆ. ಆದರೆ ನಾನು ಬಂದಿದ್ದ ಸಮಯದಿಂದ ಇಲ್ಲಿನವರೆಗೂ ಈ ಕೊಡಗಿನ ಜನರು, ಅವರ ಸಭ್ಯತೆ, ಸಂಸ್ಕೃತಿ, ಅವರ ಆದರ್ಶಗಳು ನನಗೆ ಭಾಳ ಇಷ್ಟ ಆಗಿದೆ. ಮತ್ತು ಇಲ್ಲಿನ ಜನರು ಅತ್ಯಂತ ಸೌಮ್ಯ ಸ್ವಭಾವದವರು, ಮತ್ತು ಅವರ ಸೌಮ್ಯ ಸ್ವಭಾವದವರು, ಮತ್ತು ಭಾಳಷ್ಟು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಯೋಧರು ಇದ್ದಾರೆ. ನಾನು ಇಲ್ಲಿ ಸೇವೆ ಸಲ್ಲಿಸೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಮತ್ತು ಇಡೀ ರಾಜ್ಯದಲ್ಲಿ ಕೊಡಗಿಗೆ ಒಂದು ವಿಶೇಷವಾದ ಒಂದು ಪದ್ಧತಿ, ಸಂಸ್ಕೃತಿ ಇದೆ. ನಾನು ತುಂಬ ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅದೃಷ್ಟ ಮಾಡಿದ್ದೆ. ಮತ್ತು ನಾನು ಇದುವರೆಗಿನ ನನ್ನ ವೃತ್ತಿ ಜೀವನದಲ್ಲಿ ನನ್ನ ವೃತ್ತಿಯ ಮತ್ತು ನನ್ನ ಪ್ರೊಫೆಷನ್ನ ತುಂಬ ಸಂತೋಷದಿಂದ ನಾನು ಎಂಜಾಯ್ ಮಾಡಿ ಸೇವೆ ಸಲ್ಲಿಸಿದ್ದು ಪೊನ್ನಂಪೇಟೆನಲ್ಲಿ ಮಾತ್ರ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಮುಖ್ಯವಾಗಿ ಇಡೀ ಪೊನ್ನಂಪೇಟೆ ತಾಲೂಕಿನ ಜನತೆ ನನಗೆ ತುಂಬ ಪ್ರೀತಿ ಮತ್ತು ಗೌರವವನ್ನು ಸಹ ನೀಡಿದ್ದಾರೆ. ಆ ಪ್ರೀತಿ ಮತ್ತು ಗೌರವಕ್ಕೆ ನಾನು ಚಿರಋಣಿ. ನನ್ನ ಕುಟುಂಬ ಮತ್ತು ನನ್ನ ಹೆಂಡತಿ, ಮಕ್ಕಳು ಎಲ್ಲ ಕೊಡಗಿನ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಭಾಳ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನಾನು ಕೊಡಗಿನ ಅದರಲ್ಲೂ ಪೊನ್ನಂಪೇಟೆ ತಾಲೂಕಿನ ಜನರ ಸೇವೆ ಮಾಡೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಮತ್ತು ಕಾವೇರಿ ಮಾತೆ ಕೊಡಗಿನ ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ಜನತೆಗೆ ಆರೋಗ್ಯ ಕೊಟ್ಟು, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಪೊನ್ನಂಪೇಟೆ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಣೆ ಪ್ರಾರಂಭ ಮಾಡಿದಾಗಿನಿಂದ ಈ ಭಾಗದ ಹಿಂದಿನ ಶಾಸಕರಾದ ಬೋಪಯ್ಯ ಸರ್ ಅವರು, ಈಗಿನ ಶಾಸಕರಾದ ನನ್ನ ಅತ್ಯಂತ ಗೌರವಾನ್ವಿತ ಆದರ್ಶಪ್ರಾಯರಾದ ಪೊನ್ನಣ್ಣ ಸರ್ ಅವರು, ಮತ್ತು ಹಿಂದಿನ ಜಿಲ್ಲಾಧಿಕಾರಿಗಳಾದ ಸತೀಶ್ ಸಾಹೇಬರು, ಮತ್ತು ಈಗಿನ ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ ಸಾಹೇಬರು, ಮತ್ತು ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ನನ್ನ ತಾಲೂಕು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ನನ್ನ ಕೆಲಸ ಕಾರ್ಯಕ್ಕೆ ಅವರು ಶಕ್ತಿ ಮೀರಿ ಅವರು ಸಹಕಾರ ನೀಡಿದ್ದಾರೆ. ಮತ್ತು ಈ ಎಲ್ರಿಗೂ ಸಹ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಕೊಡಗು ಜಿಲ್ಲೆ, ಈ ಹಿಂದೆ ಕೊಡಗು ಜಿಲ್ಲೆಯಲ್ಲಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1899 ಜಾರಿನಲ್ಲಿತ್ತು. ಆದರೆ ಈಗ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಜಾರಿನಲ್ಲಿದೆ. ಹಾಗಾಗಿ ಕಂದಾಯ ದಾಖಲಾತಿಗಳ ವಿಚಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಮತ್ತು ನ್ಯೂನತೆಗಳು ನಾನು ಬಂದಾಗ ಇತ್ತು. ಆದರೆ ಈಗ ಮತ್ತು ಕಂದಾಯ ದಾಖಲಾತಿಗಳಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆಗಳು ಇತ್ತು. ಆದರೆ ಈಗ ಆ ಸಮಸ್ಯೆಗಳು ಸರ್ಕಾರ ವಿಶೇಷವಾಗಿ ಕೊಡಗು ಭಾಗದಲ್ಲಿ ಕಂದಾಯ ಮತ್ತು ಸರ್ವೆ ದಾಖಲಾತಿಗಳ ನ್ಯೂನತೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತುಂಬ ತ್ವರಿತವಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ಇದೆಲ್ಲ ಬಗೆಹರಿಸೋಕ್ಕೆ ತುಂಬ ಫಾಸ್ಟಾಗಿ ಕ್ರಮಗಳನ್ನ
ವಹಿಸ್ತಾ ಇದೆ. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿರೋ ಪೈಕಿ ಪಹಣಿ ಸಮಸ್ಯೆ ಇರ್ಬೋದು, ಪಟ್ಟೇದಾರ್ ಪದ್ಧತಿಯಿಂದ ಭೌತಿಕತೆ ಬದಲಾವಣೆ ಆಗೋ ವಿಚಾರದಲ್ಲಿ ಆಗುತ್ತಿರುವ ವಿಳಂಬ ಇರ್ಬೋದು, ಮತ್ತು ಜಮಾಬಂದಿಯಿಂದ ಪಹಣಿನಲ್ಲಿ ಟ್ರಾನ್ಸ್ಫರ್ ಆಗುವಾಗ ಆದಂತಹ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳನ್ನ ಈಗ ಬಗೆಹರಿಸಲು ಮಾನ್ಯ ಶಾಸಕರು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಮತ್ತು ಜಿಲ್ಲಾಡಳಿತನೂ ಸಹ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡಿದೆ. ಹಾಗಾಗಿ ಈ ಕಂದಾಯ ದಾಖಲಾತಿಗಳ ಸಮಸ್ಯೆಗಳು ಬಹಳ ತ್ವರಿತವಾಗಿ ಪರಿಹಾರ ಆಗ್ತಾ ಇದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಮತ್ತು ಖಂಡಿತವಾಗ್ಲೂ ಇದು ಬಹಳ ಬೇಗನೆ ಪರಿಹಾರ ಆಗುತ್ತೆ. ಪೊನ್ನಂಪೇಟೆ ತಹಸೀಲ್ದಾರ್ ಆಗಿ ಕಾರ್ಯಭಾರ ವಹಿಸಿಕೊಂಡ ನಂತರ ಈವರೆಗೂ ನಾನು ಸರ್ಕಾರಿ ಕೆಲಸ ಕಾರ್ಯ ಹಾಗೂ ತಹಸೀಲ್ದಾರ ಕೆಲಸ ಕಾರ್ಯದ ಒಂದು ನಿರ್ವಹಣೆಯನ್ನು ನಾನು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ಹಾಗೂ ಕಾನೂನಾತ್ಮಕವಾಗಿ ನಿರ್ವಹಣೆ ಮಾಡಿರುತ್ತೇನೆ. ಮತ್ತು ನನ್ನ ಸಹ ಸಿಬ್ಬಂದಿಗಳಿಗೆ ಮತ್ತು ಕಂದಾಯ ಇಲಾಖೆಯ ನೌಕರರಿಗೆ ನಾವು ಕಂದಾಯ ಇಲಾಖೆ ಅಧಿಕಾರಿಗಳಾಗಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ನಾನು ಪದೇ ಪದೇ ಅವರಿಗೆ ಹೇಳಿಕೊಟ್ಟಿದ್ದೇನೆ. ಮತ್ತು ನಾನು ನನ್ನ ಕಾರ್ಯದ ಒಂದು ನಿರ್ವಹಣೆಯಲ್ಲಿ ಅತ್ಯಂತ ಸಂತೋಷದಿಂದ ಮತ್ತು ಆತ್ಮ ತೃಪ್ತಿಯಿಂದ ನಿರ್ವಹಿಸಿ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಪೊನ್ನಂಪೇಟೆ ತಾಲೂಕಿನಲ್ಲಿ ನಾನು ಕಾರ್ಯನಿರ್ವಹಣೆ ಮಾಡಿದ್ದು ನನಗೆ ಅತ್ಯಂತ ಸಂತೋಷ ನೀಡಿದೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿಗೆ ನಾನು ತಹಸೀಲ್ದಾರ್ ಆಗಿ ಕಾರ್ಯಭಾರ ವಹಿಸಿಕೊಂಡು 2 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಮುಗಿದಿದೆ. ಈ ಅವಧಿಯಲ್ಲಿ ಪೊನ್ನಂಪೇಟೆ ತಾಲೂಕಿನ ಎಲ್ಲ ನಾಗರಿಕರು ಮತ್ತು ಎಲ್ಲ ವರ್ಗದ ಜನರು ನನ್ನ ಮೇಲೆ ಅತ್ಯಂತ ಪ್ರೀತಿ ಗೌರವವನ್ನು ನನಗೆ ತೋರಿಸಿದ್ದಾರೆ. ಈ ಪ್ರೀತಿ ಮತ್ತು ಗೌರವಕ್ಕೆ ನಾನು ಆಭಾರಿ ಮತ್ತು ಚಿರಋಣಿಯಾಗಿದ್ದೇನೆ. ಮತ್ತು ನಾನು ತುಂಬ ಸಂತೋಷದಿಂದ ಈ ತಾಲೂಕಿನಿಂದ ನಿರ್ಗಮಿಸ್ತಾ ಇದ್ದೇನೆ. ಮತ್ತು ಕೊಡಗಿನ ಮತ್ತು ಪೊನ್ನಂಪೇಟೆ ತಾಲೂಕಿನ ಎಲ್ಲ ಜನತೆಗೂ ನಾನು ಚಿರಋಣಿಯಾಗಿದ್ದೇನೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.